ಮಾದಕ ವಸ್ತುಗಳ ವಿರುದ್ಧ ಬೀದರ್ ಪೊಲೀಸರು ಸಮರವನ್ನು ಸಾರಿದರು. ಬರೋಬ್ಬರಿ 9 ಕೋಟಿ ಮೌಲ್ಯದ ಮಾದಕ ವಸ್ತುವನ್ನು ಸೀಸ್ ಮಾಡಲಾಗಿತ್ತು. ಆ ಮಾದಕ ವಸ್ತುವನ್ನು ನಾಶಪಡಿಸಲಾಗಿದೆ. ಅದರಲ್ಲಿ 997 ಕೆಜಿ ಗಾಂಜಾ, 51,000ಕ್ಕೂ ಅಧಿಕ ನಶೆಯ ಮಾತ್ರೆಗಳು, 743 ಮಾದಕ ಸಿರಪ್ಗಳನ್ನು ನಾಶ ಮಾಡಲಾಗಿದೆ. ಭಾಲ್ಕಿ ತಾಲೂಕಿನ ಧನ್ನೂರ ಸಮೀಪದ ಜೈವಿಕ ತ್ಯಾಜ್ಯ ವಿಲೇವಾರಿ ಕುಲುಮೆ ಘಟಕದಲ್ಲಿ ನಾಶವಾಗಿರುವಂಥದ್ದು. ಈ ಮೂಲಕ ಯಾರ್ಯಾರು ಈ ಮಾದಕ ವಸ್ತುಗಳ ವಿಚಾರಕ್ಕೆ ದಾಸರಾಗಿದ್ರೋ, ಮಾರಾಟದಲ್ಲಿ ಭಾಗಿಯಾಗಿದ್ರೋ ಅಂಥವರೆಲ್ಲರಿಗೂ ಕೂಡ ಈಗ ಬೀದರ್ ಪೊಲೀಸರು ನಡುಕವನ್ನು ಹುಟ್ಟಿಸಿರೋದು ಸ್ಪಷ್ಟ. ಮತ್ತೊಂದು ಕಡೆ ಅದನ್ನು ನಾಶ ಮಾಡಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಬರೋಬ್ಬರಿ 9 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ನಾಶಪಡಿಸುವಂತಹ ಕೆಲಸ ಆಗಿದೆ. ಎಷ್ಟು ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಂತಹ ಮಾದಕ ವಸ್ತು ಇದು? ಜೊತೆಗೆ ಜಿಲ್ಲಾದ್ಯಂತ ಯಾವ ರೀತಿ ಮಾದಕ ವಸ್ತುಗಳ ವಿರುದ್ಧ ಪೊಲೀಸರು ಸಮರ ಸಾರಿದ್ದಾರೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ? ಖಂಡಿತ ಪ್ರೇಮ್, ನಿಜಕ್ಕೂ ಅಂದ್ರೆ ಬೀದರ್ನಲ್ಲಿ ಏನು ಬೀದರ್ ಗಡಿಭಾಗದಲ್ಲಿ ಮಹಾರಾಷ್ಟ್ರ ಮತ್ತು ತೆಲಂಗಾಣದ ಗಡಿಯನ್ನು ನೋಡ್ಕೊಂಡಿದೆ ಆಂಧ್ರ ಪ್ರದೇಶ ಜೊತೆಗೆ. ಹೀಗಾಗಿ ಗಡಿ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಸುಲಭವಾಗಿ ನಾವು ಅಕ್ರಮವಾಗಿ ಸಾಗಿಸಬಹುದು ಗಾಂಜಾವನ್ನು ಅನ್ನುವಂಥದ್ದು. ಜೊತೆಗೆ ಬೀದರ್ಗೂ ಕೂಡ ಸಾಗಿಸ್ತಾ ಇದ್ದಾರೆ. ಜೊತೆ ಈಗ ಈ ಕಾರಣದಿಂದಾಗಿ ಬೀದರ್ ಪೊಲೀಸ್ ಏನು ಒಂದು ಕಟ್ಟುನಿಟ್ಟಿನ ಒಂದು ನಾಕಾಬಂದಿಗಳನ್ನು ಹಾಕೊಂಡು ಒಂದಿತ್ತ ಬರೋಬ್ಬರಿ ಒಂದು ಏನು 22 ಪ್ರಕರಣದಲ್ಲಿ NDPS ಕಾಯ್ದೆ ಅಡಿಯಲ್ಲಿ ಈ ಒಂದು ಅಂದ್ರೆ 9,41,00,000 ಮೌಲ್ಯದ ಮಾದಕ ವಸ್ತುವನ್ನು ಜಪ್ತಿ ಮಾಡ್ಕೊಳ್ಳೋದ್ರಲ್ಲಿ ಪ್ರಮುಖವಾಗಿ 997 ಕೆಜಿ ಗಾಂಜಾ ಆಗಿರ್ಬೋದು, 51,000 ನಶೆಗಳಿಗೆ ಆಗಿರ್ಬೋದು, ಜೊತೆಗೆ ಏನು ಒಂದು 743 ಸಿರಪ್ ಅಂದ್ರೆ ನಶೆ ಬರೆಸುವಂತಹ ಸಿರಪ್ ಬಾಟ್ಲ್ ಆಗಿರ್ಬೋದು. ಇದು ಪ್ರಮುಖವಾಗಿ ಜಿಲ್ಲೆಯ ಕೆಲವು ಕಾಲೇಜ್ ಆಗಿರ್ಬೋದು ಮತ್ತೆ ಏನು ಒಂದು ನಶೆಯುಕ್ತ ಯುವಕರಿಗೆ ಅವರನ್ನ ಏನು ಒಂದು ಅಕ್ರಮವಾಗಿ ಸಾಗಾಟ ಮಾಡ್ಕೊಂಡು ಬಂದು ಇಲ್ಲಿ ಮಾರಾಟ ಮಾಡ್ತಿದ್ರು. ಹೀಗಾಗಿ ಇದನ್ನ ವಶಪಡಿಸಿಕೊಂಡಂತ ಎಲ್ಲವನ್ನು ಏನೀಗ ಬೀದರ್ ಪೊಲೀಸರು ಒಂದ್ ರೀತಿಯ ನಾಶಪಡಿಸಿ ಒಂದ್ ರೀತಿಯಾಗಿ ಒಂದು ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡ್ತಾರೆ. ಅಂದ್ರೆ ಗಡಿ ಭಾಗದಲ್ಲಿ ಮಹಾರಾಷ್ಟ್ರ ಮತ್ತೆ ಈ ಒಂದು ತೆಲಂಗಾಣ ಗಡಿ ಭಾಗದಲ್ಲಿ ಅವರಿಗೆ ಸಂಪೂರ್ಣವಾಗಿ ಈ ಒಂದ್ ರೀತಿಯ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿ ಕಾರಣಕ್ಕಾಗಿ ನೀವು ನಮ್ಮ ಜಿಲ್ಲೆಯಲ್ಲಿ ನಶೆ ಮುಕ್ತ ಮಾಡ್ತೀವಿ, ನಮ್ಮ ಜಿಲ್ಲೆಯನ್ನ ಯಾವುದೇ ರೀತಿಯ ನಶೆಗೆ ಇಲ್ಲಿ ಆಸ್ಪದಿಲ್ಲ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಈ ಮೂಲಕ ಕೊಟ್ಟಿರುವಂತದ್ದು. ಬರೋಬ್ಬರಿ 9,40,00,000 ಮೌಲ್ಯದ ಗಾಂಜಾ ಅಂದ್ರೆ ಮಾದಕ ವಸ್ತುಗಳ ದ್ರವ್ಯವನ್ನು ನಾಶಪಡಿಸಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.